ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಾದರೆ ತುಂಬ ಚೆನ್ನಾಗಿದ್ದೀವಿ. ನಾನು ಇವಾಗ ತೆಗಿತಾರೆ ವಿಡಿಯೋ ಬಂದ್ಬಿಟ್ಟು 10:30 ಆಗಿದೆ ಟೈಮು. ನಮ್ಮದು ಪೂಜೆ ಇದೆ ಈ ಲಾಸ್ಟ್ ಶನಿವಾರ ನಮ್ಮ ಆಂಜನೇಯ ಸ್ವಾಮಿಗೆ. ಅದಕ್ಕೆ ನಾನೊಂದು ಸಿಂಪಲ್ಲಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಇವತ್ತು ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ನರಸಿಂಹಸ್ವಾಮಿ, ಆಂಜನೇಯ, ಗಣೇಶ, ಮತ್ತಿಲ್ಲಿ ದೊಡ್ಡ ಗಣೇಶ ವಿಗ್ರಹ ಎಲ್ಲ ಇದೆ. ಇದು ಆಂಜನೇಯ, ಅದು ಮೆರಗನೆ ಆಂಜನೇಯ ತಗೊಂಡು ಅವರು ತುಂಬಾ ರೌಂಡ್ ಸುತ್ತಿಸ್ತಾರೆ ಆಂಜನೇಯ. ಇವ್ರು ಬಂದ್ಬಿಟ್ಟು ಆಫೀಸ್ ರೂಮಲ್ಲಿರೋ ಅಮ್ಮ. ಇವ್ರಿಗಿನ್ನ ಮೇಕಪ್ ಮಾತ್ರ ಮಾಡಿದ್ದಾರೆ, ಇನ್ನು ಸಾರಿ ಗೀರಿ ಎಲ್ಲ ಕಟ್ತಾರೆ, ಕಟ್ಟಿ ರೆಡಿ ಮಾಡ್ತಾರೆ ಬೆಳಗ್ಗೆ ಅಷ್ಟರಲ್ಲಿ. ಇವಾಗೆಲ್ಲ ಸದ್ಯಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಇವತ್ತು ಬಂದ್ಬಿಟ್ಟು ಗುರುವಾರ, ನಾಳೆ ಬಂದ್ಬಿಟ್ಟು ಶುಕ್ರವಾರ. ನಾಳೆ ಶುಕ್ರವಾರ ಸಾಯಂಕಾಲ ಒಂದು ಹೋಮ ಇದೆ ನಮ್ಮ ದೇವಸ್ಥಾನದ್ದು, ನಮ್ಮ ಆಂಜನೇಯ ಸ್ವಾಮಿದು. ಹಾಗೆ ಇದು ಆಂಜನೇಯ ದೇವಸ್ಥಾನ, ಇದು ಫುಲ್ಲು. ಇಲ್ಲಿಗೊಂದು ಗೇಟ್ ಇದೆ, ಈ ಥರ ಒಳಗಡೆ ಬರಬೇಕು ನಾವು. ಕಾಂಪೌಂಡ್ ಇದು ಸಪ್ರೇಟ್ ಇದೆ. ಇದು ಬಂದ್ಬಿಟ್ಟು ಗಂಗಮ್ಮ ದೇವಸ್ಥಾನ. ಇದು ಅಮ್ಮ ಗಂಗಮ್ಮ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮದೇ ದೇವಸ್ಥಾನ ಅಂತ. ಹಾಗೆ ಪೂಜೆ ಎಲ್ಲ ನಡೀತಿದೆ, ಮತ್ತು ಐಟಮ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಮತ್ತು ತುಂಬ ಜನ ಬಂದ್ಬಿಟ್ಟು ನೋಡಿ ಅಮ್ಮಗೆ ಸಾರಿ ಎಲ್ಲ ಕೊಟ್ಟಿದ್ದಾರೆ. ಇದು ದೇವಸ್ಥಾನ. ಹಾಗೆ ಬಂದ್ಬಿಟ್ಟು ಶನಿವಾರ ಬಂದ್ಬಿಟ್ಟು ಕರಗ ಮತ್ತು ಹೋಮ ಎಲ್ಲ ಇದೆ ಫ್ರೆಂಡ್ಸ್. ನಿಮಗೇನಾನ ನಮ್ಮ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಾನು ಹೇಳ್ತೀನಿ ನೋಡಿ. ಬಾಗ್ಲೂರು ಚೊಕ್ಕನಹಳ್ಳಿ ಗ್ರಾಮ. ಇದು ಚೊಕ್ಕನಹಳ್ಳಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ನಿಮ್ಗೇನಾನ ಬರಬೇಕು ಅನಿಸಿದ್ರೆ ನಾನು ನಂಬರ್ ಲಿಂಕ್ ಕೊಡ್ತೀನಿ, ನಂಬರ್ ಹಾಕ್ತೀನಿ, ಅದರಿಂದ ನೀವು ಫೋನ್ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಲ್ದವ್ರಿಗೆ, ಮತ್ತು ಕುಜದೋಷ ಇರೋರಿಗೆ, ನಾಗದೋಷ ಇರೋರಿಗೆ ಪ್ರತಿಯೊಂದಕ್ಕೂ ಇಲ್ಲಿ ನೋಡ್ತಾರೆ. ಅಮ್ಮನೇ ಹೇಳ್ತಾರೆ ಎಲ್ಲದಕ್ಕೂ. ಆಮೇಲೆ ದೇವ್ರು ಬಂದು ಹಾಗೆ ಎಲ್ಲ ನಿಂಬೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ನಾವೆಲ್ಲ ರೆಡಿ ಮಾಡ್ಕೊತಾಯಿದ್ದೀವಿ. ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ ಬಂದ್ಬಿಟ್ಟು ನೈಟ್ ಎಲ್ಲ ಅಲಂಕಾರ ಮಾಡ್ತಾರೆ ದೇವರಿಗೆ. ನಾಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅಷ್ಟು ಜನ ಬಂದಿರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ಭಕ್ತಾದಿಗಳು ತುಂಬ ಜನ, ಮತ್ತು ಅನ್ನದಾನಕ್ಕೆ ಅವ್ರು ಏನು ಇಷ್ಟು ಹೆಲ್ಪ್ ಮಾಡುತ್ತಾರೋ ಅದೆಲ್ಲ ಮಾಡ್ತಾಯಿರ್ತಾರೆ. ಬಂದ್ಬಿಟ್ಟು ಇದೆಲ್ಲ ಹೊರಗಡೆ ಬಂದ್ಬಿಟ್ಟು ಅಮ್ಮದು ಅಲ್ಲಿ ಬಲಿ ಇದೆ. ಅಲ್ಲಿ ಬಲಿ ಅಂದರೆ ಇವಾಗ ಶ್ರಾವಣದಲ್ಲಿ ನಾವು ಬಲಿ ಇಲ್ಲ, ಇವಾಗೇನಿದ್ರು ಆಂಜನೇಯ ಪೂಜೆ ಅಲ್ವಾ. ಹಾಗೆ ನಮ್ಮ ಚಿಕ್ಕಮ್ಮ ಆಂಟಿ ಎಲ್ಲ ಸಾರಿಸ್ತಾ ಇದ್ದಾರೆ ದೇವಸ್ಥಾನ ಮುಂದೆ. ಆಲ್ರೆಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮುನೇಶ್ವರನ ದೇವಸ್ಥಾನ. ಇದು ಇಲ್ಲಿದೆ, ಸಪ್ರೇಟ್ ಇದೆ ಮುನೇಶ್ವರನ ದೇವಸ್ಥಾನ ನೋಡಿ. ಇದು ಮುನೇಶ್ವರಪ್ಪ ನೋಡಿ ಫ್ರೆಂಡ್ಸ್. ಲೈಟೆಲ್ಲ ನಿಮಗೆ ಕಾಣಿಸ್ತಾ ಇದೆಯಾ ಹೊರಗಡೆ? ಇದು ಶ್ರಾವಣದ ಶನಿವಾರದ್ದು ಪೂಜೆ ನಡೀತಾ ಇದೆ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ನೋಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಆಲ್ರೆಡಿ ಇವತ್ತು ಗುರುವಾರ ಅಲ್ಲ, ಇವತ್ತೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನಾಳೆ ಶುಕ್ರವಾರ, ನಾಡ್ದು ಶನಿವಾರ ದಿನ ಕರ್ಗ ಇದೆ. ಕರ್ಗ ಅಂದರೆ ಸ್ವಾಮಿಗಳವರೆಲ್ಲ ಎತ್ತಾರೆ. ನಾವು ಆಲ್ರೆಡಿ ಪೂಜಾ ಸಾಮಾನೆಲ್ಲ ತೊಳೆದಿಟ್ಬಿಟ್ಟಿದ್ದೀವಿ, ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಇನ್ನೇನಿದ್ರೂ ನಾಳೆ ಐನೋರು ಬಂದು ಎಲ್ಲ ರೆಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನನ್ನ ಕೈಲಿ ಆದಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಹೇಳಿದ್ದೀನಿ. ನೀವು ದೇವಸ್ಥಾನಕ್ಕೆ ಬರಬೇಕು, ನಿಮಗೆ ಏನೇನ ದೇವ್ರ ಮೇಲೆ ನಿಮ್ಗೆ ಭಕ್ತಿ ಇದ್ದು ನೀವು ಬರಬೇಕು ಅನಿಸಿದ್ರೆ ನೀವು ಬರ್ಬೋದು ಫ್ರೆಂಡ್ಸ್. ನಾನು ಅಡ್ರೆಸ್ ಕೂಡ ಹೇಳಿದ್ದೀನಿ. ಚೊಕ್ಕನಹಳ್ಳಿ, ಇನ್ನೂ ಒಂದು ಸರಿ ಹೇಳ್ತಾಯಿದ್ದೀನಿ, ಚೊಕ್ಕನಹಳ್ಳಿ, ಬಾಗ್ಲೂರು ಚೊಕ್ಕನಹಳ್ಳಿ ಗಂಗಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಫ್ರೆಂಡ್ಸ್. ನೀವು ನನ್ನ ವಿಡಿಯೋ ನೋಡೋದಾದರೆ ಗಂಗಮ್ಮನಿಗೆ ಒಂದು ಲೈಕ್ ಕೊಟ್ಟು, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಗಂಗಮ್ಮಗೆ ಮಾತ್ರ ಮರಿಬೇಡಿ. ನನ್ನ ಮುಖ ತೋರಿಸಿರೋ ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಹಾಗೆ ನೀವೆಲ್ಲರೂ ಬರಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ಬರಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್, ನಾಳೆ ಏನೇನು ನಡೀತಾ ಇದೆ ಅಂತ. ಓಕೆನಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್.